ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ಮುದ್ದು ಸೊಸೆ ಧಾರಾವಾಹಿ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಭದ್ರೇಗೌಡರು ತುಂಬ ಆಸೆಯಿಂದ ನನ್ನ ಮಗನ ನೋಡ್ಬೋದು ಇವತ್ತು ಅಂತ ಹೆಂಡ್ತಿನ ಸ್ಕ್ಯಾನಿಂಗಿಗೆ ಅಂತ ಕರ್ಕೊಬಂದಿರ್ತಾನೆ. ಸ್ಕ್ಯಾನಿಂಗ್ ರೂಮ್ ಒಳಗಡೆ ಕರ್ಕೊಂಡೋಗ್ಬಿಟ್ಟು ಸ್ಕ್ಯಾನ್ ಮಾಡೋದಕ್ಕೆ ಎಲ್ಲ ತಯಾರಿನೂ ನಡೆಸಿರ್ತಾರೆ. ಆದರೆ ವಿದ್ಯಾಗೆ ಮೋಹನಗೆ ತುಂಬ ಗಾಬರಿಯಾಗಿರುತ್ತೆ. ಸತ್ಯ ಆಚೆ ಬಂದುಬಿಟ್ರೆ ಏನಪ್ಪ ಮಾಡೋದು, ಇವ್ರು ಹೇಗೆ ತಡ್ಕೊಳ್ತಾರೆ ಅಂತ ಚಿಂತೆ ಮಾಡ್ತಿರ್ತಾರೆ. ವಿದ್ಯಾ ಗೌಡ್ರೆ ತುಂಬ ಆಸೆ ಪಡಬೇಡಿ ಅಂತ ಅಂದ್ಕೊಂಡೇನೆ ಮಲ್ಕೋತಾಳೆ. ಆಗಲೇ ಈ ಕಡೆ ರತ್ನ, ನನಗೆ ತುಂಬ ಭಯ ಆಯ್ತದೆ ಕಣಯ್ಯ, ನೀನೇನು ಹೇಳ್ಬಿಟ್ಟೆ ಅಂತ ಹೇಳಿದಾಗ, ನನ್ನ ಮಗಳ ಜೀವನ ಇವತ್ತು ಬೀದಿಗೆ ಬರಬಾರ್ದು ಅಂದರೆ ನಾನು ಹೇಳ್ದಂಗೆ ಮಾಡಲೇಬೇಕು ಕಣಮ್ಮಿ ಅಂತ ಹೇಳಿದಾಗ, ಆಯಿತು ಕಣಯ್ಯ, ಆಲ್ರೆಡಿ ಮಾಡಿದ್ದೀನಿ, ಆದರೆ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು ಅನ್ನೋಷ್ಟರಲ್ಲೇ ಈಶ್ವರಿ ಬಾತ್ರೂಮಿಂದ ಹೊರಗಡೆ ಬಂದು ಕಾಲು ಜಾರ್ಬಿಟ್ಟು ಬಿದ್ದೋಗ್ತಾರೆ. ನಂತರ ಬಿದ್ದೋದ್ರ ಕಣಯ್ಯ, ಏನು ಮಾಡೋದು ಇವಾಗ ಅಂದಾಗ, ಹೇಗಾದರೂ ಮಾಡಿ ಹೋಗಿ ಈ ವಿಚಾರನ ಅಳಿಯಂದ್ರಿಗೆ ತಿಳಿಯೋ ಥರ ಮಾಡು ಹೋಗು ಅಂತ ಹೇಳ್ತಾರೆ. ಅದೇಗಯ್ಯ ಮಾಡೋದು ಅಂತ ಕೇಳಿದಾಗ, ಏನೋ ಒಂದು ಮಾಡು, ಮೊದಲು ಅಳಿಯಂದ್ರಿಗೆ ಈ ವಿಷಯ ಮುಟ್ಸು ಹೋಗು ಅಂತ ಹೇಳಿದಾಗ ಅಲ್ಲಿ ಬಂದು ನೋಡ್ತಾ ಇರ್ತಾಳೆ. ಆದರೆ ಅವರು ಒಳಗಡೆ ಸ್ಕ್ಯಾನಿಂಗಿಗೆ ಅಂತ ಕರ್ಕೊಂಡು ಹೋಗಿರ್ತಾರೆ. ಒಳಗಡೆ ಸ್ಕ್ಯಾನಿಂಗ್ ಮಾಡ್ತಾ ಇದ್ದಾಗ ಭದ್ರೇಗೌಡರು, ಏನು ಡಾಕ್ಟ್ರೇ ಏನು ಕಾಣಿಸ್ತಾ ಇಲ್ಲ ಅಂತ ಕೇಳಬೇಕು, ಅಷ್ಟರಲ್ಲೇ ನರ್ಸ್ ಅಮ್ಮ ಬರ್ತಾಳೆ. ಇತ್ತ ಕಡೆ ಮೋಹನ ಕೂಡ ತುಂಬ ಗಾಬರಿ ಆಗಿರ್ತಾಳೆ. ಸ್ಕ್ಯಾನ್ ಮಾಡುತ್ತಿರೋ ಡಾಕ್ಟ್ರು ಹೊಸಬ್ರು ಇರ್ತಾರೆ, ಅವ್ರಿಗೇನು ಗೊತ್ತು ಇರೋದಿಲ್ಲ ಇವ್ರ ನಾಟಕಗಳ ಬಗ್ಗೆ. ಆಗ ಇನ್ನೇನು ಕೇಳಬೇಕು ಅಷ್ಟರಲ್ಲೇ ನರ್ಸ್ ಬಂದ್ಬಿಟ್ಟು, ಇಲ್ಲಿ ಈಶ್ವರಿ ಕಡೆಯವ್ರು ಯಾರು ಅಂತ ಕೇಳಿದಾಗ, ಅವರು ನಮ್ಮ ಚಿಕ್ಕವನೇ, ಏನಾಯಿತು ಅಂದಾಗ, ಬಾತ್ರೂಮು ಹೊರಗಡೆ ಬಂದ್ಬಿಟ್ಟು ಜಾರ್ ಬಿದ್ದೋಗಿದ್ದಾರೆ, ಪ್ರಜ್ಞೆ ತಪ್ಪಿದೆ, ಅದಕ್ಕೆ ಬೇಗ ಬನ್ನಿ ಅಂತ ಹೇಳಿದಾಗ, ಅವ್ವ ನೀನು ಇಲ್ಲಿ ವಿದ್ಯನ್ ನೋಡ್ಕೊತಾ ಇರು, ಏನಾಗಿದೆ ಅಂತ ಹೋಗಿ ನೋಡ್ಕೊಬರ್ತೀನಿ ಅಂತ ಹೇಳೋಷ್ಟ್ರಲ್ಲೇ ಈಶ್ವರಿನ ಮಲಗಿಸ್ಬಿಟ್ಟು ಡಾಕ್ಟ್ರ್ ಟ್ರೀಟ್ ಮಾಡ್ತಾ ಇರ್ತಾರೆ. ಪ್ರಜ್ಞೆ ತಪ್ಪಿರೋ ಈಶ್ವರಿ, ಏನಾಯಿತು ನನಗೇನಾಗಿದೆ ಅಂತ ಹೇಳೋಷ್ಟರಲ್ಲೇ ಕಾಲಿಗೆ ಪೆಟ್ಟಾಗಿರುತ್ತೆ. ನಂತರ ನಿಮ್ಗೆ ತಲೆ ತಿರುಗೋದು, ತಲೆ ಸುತ್ತ ಬರೋದು ಏನೂ ಆಗ್ತಾ ಇಲ್ಲ ತಾನೇ ಅಂತ ಚೆಕಪ್ ಮಾಡ್ತಾ ಇದ್ದಾಗ, ಡಾಕ್ಟ್ರಯ್ಯ ನನಗೇನು ಆಗಿಲ್ಲ, ಕಾಲಿಗೆ ಹೊಸಿ ಏಟಾಗಿದೆ ಅಷ್ಟೇ, ಬಿದ್ದಿರೋದೇನೋ ನಿಜ ಅಂತ ಹೇಳೋಷ್ಟರಲ್ಲೇ ಭದ್ರೇಗೌಡ ಕೂಡ ಬರ್ತಾನೆ. ಏನು ಚಿಕ್ಕವ್ವ ನೋಡ್ಕೊಂಡು ಓಡಾಡೋದಲ್ವೇ ಹಿಂಗೆ ಮಾಡ್ಕೊಳ್ಳೋದು ಅಂತ ಕೇಳಿ, ಡಾಕ್ಟ್ರೇ ಏನಾಗಿಲ್ಲ ತಾನೇ, ಹುಷಾರಾಗಿದ್ದಾರಾ, ಬೇರೆ ಏನಾದರೂ ಮಾಡಬೇಕಾ ಅಂತ ಕೇಳ್ತಾ ಇರ್ತಾನೆ. ಆಗ ಇಲ್ಲ ಹುಷಾರಾಗಿದ್ದಾರೆ, ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿದ್ದೀವಿ, ಏನು ತೊಂದರೆ ಇಲ್ಲ, ಮೇಲ್ಗಡೆ ಪೆಟ್ಟಾಗಿದೆ ಅನ್ನೋಷ್ಟರಲ್ಲೇ ವಿದ್ಯಾ ಮತ್ತು ಮೋಹನ ಸ್ಕ್ಯಾನ್ ಮಾಡಿಸ್ಕೊಂಡು ಹೊರಗಡೆ ಬಂದಿರ್ತಾರೆ. ಏನು ಇಷ್ಟು ಬಿರ್ನೆ ಬಂದುಬಿಟ್ರ ನೀವು, ನಾನೇ ಬರ್ತಾ ಇದ್ನಲ್ಲ, ನಾ ಬರೋ ಗಂಟ ಯಾಕೆ ಹೊರಗಡೆ ಬಂದ್ರಿ ನೀವು, ನಾನು ಮಗಿನ ನೋಡೋದು ಬೇಡವೇ, ನಡೀರಿ ಇವಾಗ ಇನ್ನೊಂದು ಕಿತ್ತ ಸ್ಕ್ಯಾನಿಂಗ್ ಮಾಡಿಸೋಣ, ನಾನು ಮಗಿನ ನೋಡಲೇಬೇಕು ಅಂತ ಹಠ ಮಾಡ್ತಿರ್ತಾನೆ. ಆಗ ಮೋಹನ ಪದೇ ಪದೇ ಮಾಡೋದಿಲ್ಲ ಭದ್ರ ಅವರು ಡಾಕ್ಟ್ರು ಅಲ್ಲಿ ಮುಗಿದಾದ್ಮೇಲೆ ಹೋಗು ಅಂದಮೇಲೆ ನಾವು ಏನು ಮಾಡೋಕ್ಕಾಗದಿತ್ತು ಹೇಳು ಅಂತ ಎಷ್ಟೋ ಪ್ರಯತ್ನ ಪಟ್ಟರು ಕೂಡ ಭದ್ರೇಗೌಡ ಒಪ್ಪೋದೇ ಇಲ್ಲ. ಅದೆಷ್ಟಾನ ಖರ್ಚಾಗಲಿ ಅಂತ ಹೇಳ್ತಾ ಇರ್ತಾನೆ. ಆಗ ರತ್ನ, ಏನಪ್ಪ ಮಾಡೋದು, ನಾನು ಇಷ್ಟೊಂದೆಲ್ಲ ಮಾಡಿರೋದು ವ್ಯರ್ಥ ಆಗೋಯ್ತದಲ್ಲ, ಮತ್ತೆ ಅಳಿಯಂದ್ರು ಈ ಥರ ಹಠ ಹಿಡಿತಾ ಇದ್ದಾರೆ, ಇಲ್ಲದೆ ಇರೋ ಮಗನ ಎಲ್ಲಿಂದ ನೋಡ್ತಾರೆ ಇವರು ಅಂತ ಚಿಂತೆ ಮಾಡ್ತಿರ್ತಾಳೆ. ಆಗ ಪದೇ ಪದೇ ಮಾಡೋಕ್ಕಿಲ್ಲ ಭದ್ರ ಅವರು ಅಂತ ಹೇಳ್ತಾ ಮಾತಾಡ್ತಾ ಇರಬೇಕಾದ್ರೆ ಅಷ್ಟರಲ್ಲೇ ಡಾಕ್ಟ್ರು ಬರ್ತಾರೆ. ಡಾಕ್ಟ್ರೇ ನೀವು ಏನಕ್ಕೆ ಸ್ಕ್ಯಾನ್ ಮಾಡಿ ಕಳಿಸ್ಬಿಟ್ರಿ, ಇವಾಗ ಇನ್ನೊಂದು ಕಿತ ಮಾಡಿ, ನಾನು ಅಲ್ಲಿಂದ ಬಂದಿರೋದೇನೆ ನನ್ನ ಮಗ ಹೇಗಿದೆ ಏನು ಅಂತ ನೋಡೋದಕ್ಕೆ. ವಿದ್ಯಾ ನಿನಗೆ ಗೊತ್ತಿಲ್ವೇ, ನಾ ಬರಗಂಟ ನೀನು ಅಲ್ಲೇ ಇರಬೇಕಿತ್ತು ತಾನೇ ಅಂತ ಮತ್ತೆ ವಿದ್ಯಾಗೆ ಹೇಳ್ತಿರ್ತಾನೆ. ಆಗ ಡಾಕ್ಟ್ರು ಹೊರಗಡೆ ಬಂದಿರ್ತಾರೆ. ಏನು ಗೌಡ್ರೆ ಆಟ ಅಂದ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಅದು ಎಷ್ಟನ ಖರ್ಚಾಗಲಿ ಡಾಕ್ಟ್ರೇ, ನಾನಿವತ್ತು ನನ್ನ ಮಗನ ನೋಡಲೇಬೇಕು ಅಂತ ಕೇಳ್ತಾ ಇದ್ದಾಗ, ಪದೇ ಪದೇ ಸ್ಕ್ಯಾನಿಂಗ್ ಎಲ್ಲ ಮಾಡಬಾರ್ದು, ಆ ಥರ ಮಾಡಿದರೆ ಹೊಟ್ಟೆ ಒಳಗಡೆ ಇರೋ ಮಗುಗೆ ತೊಂದರೆ ಆಗತ್ತೆ, ಅದಕ್ಕೆ ಅಲ್ವೇ ನಾವು 3 ತಿಂಗಳಿಗೊಮ್ಮೆ 5 ತಿಂಗಳಿಗೊಮ್ಮೆ ಸ್ಕ್ಯಾನ್ ಮಾಡೋದು, ನಿಮ್ಮ ಹೊಟ್ಟೆ ಒಳಗಡೆ ಇರೋ ಮಗುಗೆ ಏನಾದರೂ ತೊಂದರೆ ಆದರೂ ಪರವಾಗಿಲ್ವೇ ಅಂತ ಡಾಕ್ಟ್ರು ಕೇಳ್ತಾ ಇದ್ದಾಗ, ಏನು ಅಯ್ಯೋ ಬೇಡ ಬಿಡಿ ಡಾಕ್ಟ್ರೇ, ತೊಂದರೆ ಆಯ್ತದೆ ನನ್ನ ಮಗುಗೆ ಅಂದರೆ ಬೇಡ ಅಂತ ಭದ್ರೇಗೌಡ ಹೇಳ್ತಿರ್ತಾನೆ. ನಂತರ ಮೋಹನ, ನೀನು ಇಷ್ಟೆಲ್ಲ ಬೇಸರ ಮಾಡ್ಕೋಬೇಡ ಮಗ, ಹೊಸಿ ಸಮಾಧಾನವಾಗಿರು, ಆದರೆ ನಾನು ಇದೆಲ್ಲನೂ ಕೂಡ ನನ್ನ ಫೋನಲ್ಲಿ ವಿಡಿಯೋ ಮಾಡ್ಕೊಂಬಂದಿದ್ದೀನಿ, ನೀನು ಅದನ್ನು ನೋಡುವಂತೆ ಅಂತ ಮೋಹನ ಹೇಳಿದಾಗ, ಏನವ್ವ ನೀನು ಮೊದಲೇ ಹೇಳೋದಲ್ವೇ ಈ ಥರ ಅಂತ ಹೇಳಿದಾಗ, ನಂತರ ಮೋಹನ ಭದ್ರೇಗೌಡನಿಗೆ
ಅಪ್ಪಯ್ಯನಿಗೆ ಫೋನಲ್ಲಿ ರೆಕಾರ್ಡ್ ಮಾಡ್ಕೊಂಡಿರೋಂಥದ್ದೆಲ್ಲನೂ ಕೊಟ್ಟಾಗ ಭದ್ರೇಗೌಡ ತುಂಬ ಖುಷಿ ಆಗ್ತಾನೆ. ತಾತ ಅವ ನೋಡ್ತೀನಿ ಹೆಂಗಿದ್ದಳು ನನ್ನ ಮಗಳು ಅಂತ ಖುಷಿಯಿಂದ ಅದನ್ನು ನೋಡ್ತಾ ಇರ್ತಾನೆ. ದಿಟ್ವಾಗ್ಲೂ ತುಂಬ ಶಾನೆ ಖುಷಿ ಆಯ್ತದೆ ನನ್ನ ಮಗನ ನೋಡ್ಬಿಟ್ಟು. ನೋಡು ಹೆಂಗೆ ಕಾಣ್ತದೆ ಅಂತ ಮೊಬೈಲಲ್ಲೆಲ್ಲ ನೋಡ್ತಾ ಇರ್ತಾನೆ. ಮೂಮೆಂಟ್ ಆಗ್ತಾ ಇರೋದನ್ನ ನೋಡ್ಬಿಟ್ಟು ಈಗ ನನ್ನ ಜೀವಕ್ಕೆ ಸಮಾಧಾನ ಆಯಿತು, ತುಂಬ ಖುಷಿ ಆಯಿತು ಅಂತ ಮಾತಾಡ್ಕೊತಿರ್ತಾನೆ. ರತ್ನ ಅಯ್ಯೋ ಶಿವನೇ, ಹೊಟ್ಟೆನಲ್ಲಿ ಮಗನೇ ಇಲ್ಲ, ಇದು ಹೆಂಗೆ ಬಂತು, ಇದೇನಪ್ಪ ಆಯಿತು ಅಂತ ಚಿಂತೆ ಮಾಡ್ತಿರ್ತಾಳೆ. ವಿದ್ಯಾಗೆ ಮಾತ್ರ ಪಾಪ ಪ್ರಜ್ಞೆ ಕಾಡ್ತಾ ಇರತ್ತೆ. ನಮ್ಮ ಗೌಡ್ರನ್ನ ಕತ್ಲಲ್ಲಿ ಇಟ್ಬಿಟ್ಟು ಮೋಸ ಮಾಡ್ತಾ ಇದ್ದೀನಿ ಅಂತ ತುಂಬ ನೊಂದ್ಕೊಂಡು ಕಣ್ಣಲ್ಲಿ ನೀರು ಹಾಕ್ತಾ ಇರ್ತಾಳೆ. ಮೋಹನ ಮತ್ತು ವಿದ್ಯಾಗೆ ಸನ್ನೆ ಮಾಡಿಬಿಟ್ಟು ಹೇಳೋದು ಬೇಡ ಅಂತ ಹೇಳ್ತಿರ್ತಾಳೆ. ನಮ್ಮವ್ವ ಸಂದಕ್ಕಿದ್ದಾಳೆ ಅಲ್ವೇನವ ಅಂತ ಅವ್ರ ಅವ್ವನ ಜೊತೆ ಮಾತಾಡಿ ತುಂಬ ಖುಷಿ ಪಡ್ತಿರ್ತಾನೆ. ಆದರೆ ಈಶ್ವರಿಗೆ ಮಾತ್ರ ನಿರಾಸೆ ಆಗುತ್ತೆ. ಇಲ್ಲೇನೋ ನಡೆದಿದೆ ಅಂತ ಅನುಮಾನ ಮಾಡ್ತಾನೆ ಇರ್ತಾಳೆ. ಭದ್ರೇಗೌಡರು ಈಶ್ವರಿನ ಹೊರಗಡೆ ನೋಡೋದಕ್ಕೆ ಅಂತ ಹೋದಾಗ ಮೋಹನ ಡಾಕ್ಟ್ರ್ ಹತ್ರ ಮಾತಾಡ್ತಾ ಇರ್ತಾರೆ. ನನಗೆ ಗೊತ್ತಿದೆ ಇವಳು ಹೊಟ್ಟೆನಲ್ಲಿ ಮಗ ಇಲ್ಲ ಅಂತ, ನೀವು ಗಾಬರಿ ಆಗಬೇಡಿ ಡಾಕ್ಟ್ರೇ ಅಂತ ಹೇಳಿ ನಿಮ್ಮ ದೊಡ್ಡ ಡಾಕ್ಟ್ರಿಗೆ ಈ ವಿಚಾರ ಎಲ್ಲ ಗೊತ್ತು ಅಂತ ಹೇಳ್ತಾಳೆ. ಇಷ್ಟೆಲ್ಲ ಗೊತ್ತಿದ್ದು ಯಾಕ್ರಿ ಈ ಥರ ಮಾಡ್ತಾ ಇದ್ದೀರಾ, ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಿದಾಗ, ಇಲ್ಲ ಅದೇನಾಗಿದೆ ಅಂತ ಹೊಸಿ ಕೇಳಿ, ದಯವಿಟ್ಟು ನನ್ನ ಮಾತು ಕೇಳಿ ಅಂತ ಹೇಳಿ ಕೈ ಮುಗಿದು ಬೇಡ್ಬಿಟ್ಟು ಡಾಕ್ಟ್ರಿಗೆ ಇರೋ ವಿಚಾರ ಎಲ್ಲ ಹೇಳ್ತಾರೆ. ಆಗ ಇವತ್ತು ಏನಾದರೂ ಆಗಲಿ ಗೊತ್ತಾಗಲಿ ಬಿಡು ಅತ್ತೆ ವಿಚಾರನ ಅಂತ ಹೇಳಿದಾಗ, ನೀ ಸುಮ್ಮನೆ ಇರು ವಿದ್ಯಾ, ನಿನ್ಗೇನು ಗೊತ್ತಾಗಕ್ಕಿಲ್ಲ, ಇದರಿಂದ ಇನ್ನೂ ಏನಾದರೂ ದೊಡ್ಡ ಅನಾಹುತ ಆದರೆ ಏನು ಮಾಡೋಣ, ಅದಕ್ಕೆ ಸುಮ್ಕೆ ಇರು ನೀನು, ನಾನು ಮಾತಾಡ್ತಾ ಇದ್ದೀನಿ ತಾನೆ ಅಂತ ಹೇಳಿ ಡಾಕ್ಟ್ರನ್ನ ಒಪ್ಪಿಸ್ಬಿಟ್ಟು ಅವ್ರ ಹತ್ರ ಮಾತಾಡಿ ಏನು ನಡೆದಿರೋ ವಿಚಾರ ಹೇಳ್ತಾರೆ. ನಂತರ ಡಾಕ್ಟ್ರು ಕೂಡ ಸುಮ್ಮನಾಗ್ತಾರೆ. ಈಗ ಇಷ್ಟಕ್ಕೆ ಸುಮ್ಮನಾಗೋದಿಲ್ಲ ಅತ್ತೆ, ಅವರು ಮಗನ ನೋಡಬೇಕು ಅಂತ ತಾನೇ ಬಂದಿರೋದು, ಮತ್ತೆ ಸ್ಕ್ಯಾನ್ ಮಾಡಿ ಅಂತ ಹಠ ಹಿಡಿತಾರೆ ಅಂತ ಹೇಳ್ತಿದ್ದಾಗ, ಏನು ಮಾಡೋದು ಡಾಕ್ಟ್ರೇ, ಇದೊಂದು ಸಹಾಯ ಮಾಡಿ ಏನಾದರೂ ಮಾಡಿ ಅಂತ ಮತ್ತೆ ಮೋಹನ ಅವ್ರಿಗೆ ರಿಕ್ವೆಸ್ಟ್ ಮಾಡಿದಾಗ, ಹೊರಗಡೆ ಇರೋಂಥ ಬೇರೆ ಪೇಷಂಟನ್ನು ಕರೆದ್ಬಿಟ್ಟು ಸ್ಕ್ಯಾನಿಂಗ್ ಎಲ್ಲ ಮಾಡ್ತಾ ಇರ್ತಾರೆ. ಆಗ ಮೋಹನ ಅದನ್ನೇ ರೆಕಾರ್ಡ್ ಬಂದಿರ್ತಾಳೆ. ಅದೇ ವಿಡಿಯೋನ ಭದ್ರೇಗೌಡನಿಗೆ ಕೊಟ್ಟಿರೋದ್ರಿಂದ ಭದ್ರೇಗೌಡ ಅದನ್ನು ಖುಷಿಯಾಗಿ ನೋಡಿ ನಂದೇ ಮಗು ಅಂತ ಖುಷಿ ಪಡ್ತಾ ಇರ್ತಾನೆ. ಇತ್ತ ಮನೆಯಲ್ಲಿ ಶಿವರಾಮೇಗೌಡರು ಗೋವಿಂದ ಎಲ್ಲರೂ ಟೀ ಕುಡಿತಾ ಕೂತಿರ್ಬೇಕಾದ್ರೆ ಈಶ್ವರಿನ ಕರ್ಕೊಬರ್ತಾರೆ. ಏನಾಯಿತು ಅಂತ ಎಲ್ಲರೂ ಗಾಬರಿ ಆಗ್ತಾ ಇದ್ದಾಗ ಪದೇ ಪದೇ ಒಬ್ಬರಾದ ನಂತರ ಒಬ್ಬರು ಕೇಳ್ತಾನೆ ಇರ್ತಾರೆ. ಆಗ ಮತ್ತೆ ಈಶ್ವರಿ ಬಂದು ಕೂತ್ಕೊಂಡು, ವಸಿ ಸುಮ್ಮನೆ ಇರ್ತೀರಾ, ಒಬ್ಬರಾದ್ಮೇಲೆ ಒಬ್ರು ಹಿಂಗೆ ಕೇಳಿದರೆ ಅವ್ರು ಏನು ಅಂತ ಹೇಳೋದು ಅಂತ ಶಿವರಾಮೇಗೌಡರು ಹೇಳ್ಬಿಟ್ಟು, ಏನಾಯಿತು ಮೋಹನ ಅಂತ ಕೇಳ್ತಾ ಇದ್ದಾಗ ಭದ್ರೇಗೌಡ, ಏನಿಲ್ಲ ಅಪ್ಪಯ್ಯ, ಚಿಕ್ಕವ್ವ ಬಾತ್ರೂಮ್ಗೆ ಹೋಗಿ ಹೊರಗಡೆ ಬರಬೇಕಾದ್ರೆ ಕಾಲು ಜಾರಿ ಬಿದ್ದಿರೋದು, ಅದಕ್ಕೆ ಏಟಾಗಿದೆ ಅಂತ ಹೇಳಿದಾಗ ಕ್ವಾಟ್ಲೆ ಮತ್ತೆ ಅಲ್ಲಿ ತರಲೆ ಮಾಡ್ತಾ ಇರ್ತಾನೆ. ಒಂದು ಸ್ಕ್ಯಾನ್ ಮಾಡಿದರೆ ಇನ್ನೊಂದು ಸ್ಕ್ಯಾನ್ ಫ್ರೀ ಅಂತ ಈ ಥರ ಮಾಡ್ಕೊಂಡ ಅತ್ತೆ ಅಂತ ಕೇಳ್ತಿದ್ದಾಗ, ಸುಮ್ಮನೆ ಇರು ಕಂಡ್ಲ, ನಿನ್ಗೆ ಅರ್ಥ ಆಗಕ್ಕಿಲ್ವೇ ಅಂತ ಹೇಳಿದಾಗ, ನಂತರ ಏನಾಗಿದೆ ಏನು ಅಂತ ಕೇಳ್ತಾರೆ. ಏನಾಗಿಲ್ಲ, ಮೇಲ್ಗಡೆ ಪೆಟ್ಟಾಗಿದೆ ಅಷ್ಟೇ, ಸ್ಕ್ಯಾನಿಂಗು ಎಕ್ಸ್ರೇ ಎಲ್ಲ ಮಾಡಿದ್ದಾರೆ, ವಸಿ ನೋವಿರುತ್ತೆ, ಮಾತ್ರೆ ತೊಗೊಂಡ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಅಪ್ಪಯ್ಯ ಅಂತ ಹೇಳಿದ್ಮೇಲೆ, ಆಯಿತು ಅವ್ರನ್ನ ರೂಮಿಗೆ ಬಿಡು, ವಸಿ ಸುಧಾರಿಸ್ಕೊಳ್ಳಿ ಅಂತ ಹೇಳಿ ಈಶ್ವರಿನ ಗೋವಿಂದ ಮತ್ತು ಚಿತ್ರ ಕರ್ಕೊಂಡು ಹೋಗ್ತಾರೆ. ನಂತರ ಏನು ಮೊಮ್ಮಗನೇ ಆಸ್ಪತ್ರೆಗೆ ಮಗು ನೋಡಬೇಕು ಅಂತ ಕರ್ಕೊಂಡು ಹೋಗಿದ್ರಲ್ಲ, ಡಾಕ್ಟರು ಏನು ಹೇಳಿದರು ಅಂತ ಕೇಳ್ತಿದ್ದಾಗ ಭದ್ರೇಗೌಡ ಖುಷಿಯಿಂದ, ನನ್ನ ಮಗ ತುಂಬ ಸಂದಾಕದೆ, ನಮ್ಮವ್ವ ಸಂದಾಕ ಬೆಳೀತಾ ಇದ್ದಾಳೆ, ನಾನು ಅದೆಲ್ಲ ನೋಡಿ ತುಂಬ ಖುಷಿ ಆಯಿತು ಅಂತ ಅವ್ರ ಅಪ್ಪಯ್ಯನಿಗೆ ಹೇಳ್ತಾನೆ. ಆಗ ಶಿವರಾಮೇಗೌಡರು ನಮ್ಮ ಹೃದಯದಲ್ಲಿರೋರು ಮತ್ತೆ ತಿರ್ಗಾ ನಮ್ಮ ಜೊತೆ ಆಗ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಖುಷಿಯಿಂದ ಮಾತಾಡ್ಕೋತಿರ್ತಾರೆ. ಆಗ ಗೋವಿಂದ ಮತ್ತು ಚಿತ್ರ ಈಶ್ವರಿನ ರೂಮಿಗೆ ಕರ್ಕೊಬಂದು, ಹೇಗಿದೆ, ಏನು ಜಾಸ್ತಿ ನೋವಾದೀತೆ ಅಂತೆಲ್ಲ ಕೇಳ್ತಾ ಇದ್ದಾಗ, ಏನಿಲ್ಲ ರೀ ವಸಿ ಸುಧಾರಿಸ್ಕೊಂಡ್ರೆ ಸರಿ ಹೋಯ್ತದೆ ಬಿಡು ಅಂತ ಹೇಳ್ತಾನೆ. ಆಗ ಗೋವಿಂದು, ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಈಶ್ವರಿ, ತಪ್ಪು ತಿಳ್ಕೊಬೇಡ, ಭದ್ರ ಮತ್ತು ಅತ್ತಿಗೆ ಹೊರಟಿದ್ರಲ್ವೇ, ನೀನು ಯಾಕೆ ಹೋಗ್ಬೇಕಿತ್ತು, ಯಾವ ಉದ್ದೇಶಕ್ಕೆ ಹೋಗಿರೋದು ಅಂತ ಕೇಳ್ತಾ ಇದ್ದಾಗ ಈಶ್ವರಿ ಕೋಪ ಮಾಡಿಕೊಂಡು, ಏನ್ರಿ ತಲೆನೋವು ಕಾಲು ನೋವು ಅಂತ ಒದ್ದಾಡ್ತಾ ಇದ್ರೆ ನೀವು ಈ ಥರನ ಕೇಳೋದು, ಏನು ಮಾಡದೇ ಇದ್ರು
ಪರವಾಗಿಲ್ಲ ಸುಮ್ಮನೆ ಹೊರಟೋಗಿ ಅಂತ ಹೇಳ್ತಾಳೆ. ಆಗ ನೀನು ಒಳ್ಳೆ ಉದ್ದೇಶದಿಂದ ಹೋಗಿದ್ರೆ ಒಳ್ಳೇದೇ ಆಯ್ತಾ ಇತ್ತು, ನೀನೇನಕ್ಕೋ ಹೋಗಿದ್ಯಾ, ಅದಕ್ಕೆ ಹಿಂಗಾಗಿದೆ ಅಂತ ಹೇಳ್ತಾ ಇರ್ತಾನೆ. ಚಿತ್ರ ಏನಪ್ಪ ನೀನು, ಅವ್ವ ಅಷ್ಟೊಂದು ಒದ್ದಾಡ್ತಾ ಐತೆ, ನೀನು ಸುಮ್ಕೆ ಹೋಗು ಅಂತ ಹೇಳ್ತಾ ಇರ್ತಾಳೆ. ಆಗ ಗೋವಿಂದ ಇನ್ನೊಬ್ರು ವಿಚಾರದಲ್ಲಿ ಮೂಗು ತುರ್ಸಿದ್ರೆ ಹೀಗೆ ಆಗೋದು, ಇಲ್ಲದೆ ಇರುವೆ ಬಿಟ್ಕೊಂಡ್ರೆ ಹಿಂಗೆ ಅನುಭವಿಸೋದ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ.